ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪ್ಲೇ ಆಫ್ಸ್ ಅಷ್ಟೇ ಅಲ್ಲ, RCB ಫೈನಲ್ಸ್ಗೆ ಹೋಗುವುದು ಫಿಕ್ಸ್. ಹಿಸ್ಟರಿ ರಿಪೀಟ್ ಆಗುತ್ತಾ? ಹೌದು ಸ್ನೇಹಿತರ, ಹಿಸ್ಟರಿ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸತತ 5 ಜಯದೊಂದಿಗೆ IPL 2024 RCB ಸ್ವೀಪ್ ಮಾಡಿಕೊಂಡಿದೆ. ಬೆಂಗಳೂರು ಬ್ರೇಕ್ ಇಲ್ಲದೆ ಬುಲ್ಡೋಜರ್ನಂತೆ ಮುನ್ನುಗ್ಗುತ್ತಿದ್ದು ಎದುರು ಬರುತ್ತಿರೋ ತಂಡಗಳನ್ನು ತುಳ್ಕೊಂಡು ಮುನ್ನುಗ್ಗುತ್ತಿದೆ. ಈ ಆವೃತ್ತಿಯ ಆರಂಭದಲ್ಲಿ ಸತತ ಸೋಲುಗಳಿಂದ ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದ್ದು ಡು ಪ್ಲೆಸಿಸ್ ಪಡೆ ದ್ವಿತೀಯಾರ್ಧದಲ್ಲಿ ಗೆಲುವಿನ ಹಾದಿಗೆ ಮರಳಿದೆ. ಪ್ಲೇ ಆಫ್ಗಳ ಮೊದಲ ಸತತ ಗೆಲುವುಗಳೊಂದಿಗೆ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಹೌದು ಸ್ನೇಹಿತರೆ, ಎದುರಿಗೆ ಇರೋದು ಬಲಿಷ್ಠ ತಂಡ. ಆ ತಂಡ ಈ ತಂಡ ಎಂದು ನೋಡದೆ ಎಲ್ಲರಿಗೂ ಸೋಲಿನ ರುಚಿ ತೋರಿಸಿಕೊಟ್ಟಿದೆ. ಸದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಲೀಗ್ ಹಂತದ ಕೊನೆಯ ಪಂದ್ಯವನ್ನು RCB ಆಡಲಿದ್ದು, ಈ ಪಂದ್ಯದಲ್ಲಿ ಗೆದ್ದರೆ ತಂಡ ಪ್ಲೇ ಆಫ್ಗೆ ಅರ್ಹತೆ ಪಡೆದುಕೊಳ್ಳುವ ರೇಸ್ನಲ್ಲಿ ಉಳಿದುಕೊಳ್ಳಲಿದೆ. ಆದರೆ ಬಲಿಷ್ಠ CSKಯನ್ನು ಸೋಲಿಸುವ ಮೂಲಕ RCB ಪ್ಲೇ ಆಫ್ ತಲುಪುತ್ತಿದೆ ಎಂದು ಕೆಲವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು ಸ್ನೇಹಿತರೆ, ಆದರೆ CSK ವಿರುದ್ಧ ಗೆಲ್ಲುವ ಬಗ್ಗೆ ಅನುಮಾನ ಬೇಡ. ಪ್ಲೇ ಆಫ್ ಅಲ್ಲ, ಈ ಆವೃತ್ತಿಯಲ್ಲಿ RCB ಫೈನಲ್ಗೆ ಹೋಗಲಿದೆ ಅಂತಿದ್ದಾರೆ ಕೆಲ ಅಭಿಮಾನಿಗಳು. ಇನ್ನೂ ಪ್ಲೇ ಆಫ್ಗೆ ಕಾಲಿಟ್ಟಿಲ್ಲ, ಆಗಾಗಲೇ ಫೈನಲ್ ಅಂತಿದ್ದೀರಾ? ಮತ್ತು ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಹೌದು ಸ್ನೇಹಿತರೆ, ಬೆಂಗಳೂರು ತಂಡದ ಅಭಿಮಾನಿಗಳು ತಮ್ಮ ಸೆಂಟಿಮೆಂಟನ್ನು ಮುಂದಿಟ್ಟುಕೊಂಡು ಈ ಬಾರಿ ಫೈನಲ್ಗೆ ಹೋಗಬಹುದು ಎಂದು ವಿಶ್ವಾಸದಿಂದ ಹೇಳುತ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಅದೇನಪ್ಪ ಅಂತಂದರೆ ಈ ಹಿಂದೆ ಅಂದರೆ 2009-11ರಲ್ಲಿ 16 IPL ಸೀಸನ್ಗಳಲ್ಲಿ RCB ಸತತ 5 ಪಂದ್ಯಗಳನ್ನು ಗೆದ್ದಿದೆ. ಈ 3 ಆವೃತ್ತಿಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 5 ವಿಜಯಗಳನ್ನು RCB ಸಾಧಿಸಿತ್ತು. ಈ ಎಲ್ಲ 3 ಆವೃತ್ತಿಗಳಲ್ಲಿ ಬೆಂಗಳೂರು ತಂಡ ಫೈನಲ್ಗೆ ಅರ್ಹತೆ ಗಳಿಸಿತ್ತು, ಆದರೆ ಫೈನಲಲ್ಲಿ ಸೋಲು ಕಂಡಿತ್ತು. ಇದರಂತೆ ಈ ಬಾರಿಯೂ ಹಿಸ್ಟರಿ ರಿಪೀಟ್ ಆಗುತ್ತೆ ಅಂತಿದ್ದಾರೆ ಫ್ಯಾನ್ಸ್. ಹೌದು ಸ್ನೇಹಿತರೆ, IPL 2024 ಆವೃತ್ತಿಯಲ್ಲಿ ಮೊದಲ ಅರ್ಥದಲ್ಲಿ RCB ಸತತವಾಗಿ 6 ಪಂದ್ಯಗಳಲ್ಲಿ ಸೋಲುಂಡು ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನಕ್ಕೆ ಕುಸಿದಿತ್ತು. ಆದರೆ ಆ ಬಳಿಕ ಫಿನಿಕ್ಸ್ನಂತೆ ಎದ್ದು ಬಂದಿರುವ ಡು ಪ್ಲೆಸಿಸ್ ಪಡೆ ಸತತ 5 ಪಂದ್ಯಗಳಲ್ಲಿ ಗೆದ್ದು ಪ್ಲೇ ಆಫ್ ರೇಸ್ನಲ್ಲಿ ಉಳಿದುಕೊಂಡಿದೆ. ಇದರಂತೆ 2009, 2011 ಮತ್ತು 2016ರ ಸೆಂಟಿಮೆಂಟ್ ರಿಪೀಟ್ ಆಗುವಂತೆ ಕಾಣುತ್ತಿದೆ. ಇನ್ನು ಒಂದೊಮ್ಮೆ ಅಭಿಮಾನಿಗಳ ಸೆಂಟಿಮೆಂಟ್ ನಿಜವಾದರೆ ಕೇವಲ ಪ್ಲೇ ಆಫ್ಸ್ ಮಾತ್ರ ಅಲ್ಲ, ಫೈನಲ್ಗೆ ಬರೋದು ಫಿಕ್ಸ್. ಈ ಸೆಂಟಿಮೆಂಟ್ ವರ್ಕ್ ಆಗೋದು ಆಗಲಿದೆ ಎಂಬ ವಿಶ್ವಾಸ ಅಭಿಮಾನಿಗಳದ್ದು. ಹಿಸ್ಟರಿ ರಿಪೀಟ್ ಆದರೆ RCB ಫೈನಲ್ಗೆ ತಲುಪುತ್ತದೆ. ಮತ್ತು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.